ಹಾಯ್ ನಮಸ್ತೆ. ಸೊ ಕೆಬ್ಬಣ ಮತ್ತು ಬೆಂಕಿ ಕತೆ ಇದು. ಭಾಳ ದಿನ ಆಯ್ತಲ್ಲ ಸ್ಟೋರಿ ಹೇಳಿಲ್ಲ, ಅದಕ್ಕೆ ಹೇಳಕ್ಕೆ ಬಂದಿನಿ ರೀ. ಕೆಬ್ಬಣನ ಬೆಂಕಿ ಕಾಯಿಸ್ತಾ ಇರ್ತದೆ ರೀ. ಸೊ ಅವಾಗ ಕೆಬ್ಬಣ ಅಂತದ, ನಾನು ಯಾಕೆ ಇಷ್ಟು ಕಾಯಿಸಕತ್ತಿಪ್ಪ, ನಾನು ಕೆಂಪಗಾಗಿ ಪ್ರಾಣ ಹೋಗೋ ಥರ ರೋದನೆ ಆಗ್ತಾಯಿದೆ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡಕತ್ತಿ ಅಂತ ಹೇಳ್ತಿರ್ತೀರಿ. ಅದೇ ಟೈಮಾಗ ಒಂದು ಸುತ್ತಿಗೆ ಬಂದು ಆ ಕೆಬ್ಬಣ ಮೇಲೆ ಏಟು ಬೀಳ್ತಾರೆ. ಅವಾಗ ಏನಾಗುತ್ತೆ, ಅದು ಪ್ರಾಣ ಸಂಕಟ ಆಗಿ ಇನ್ನೇನು ಸತ್ತು ಹೋಗ್ತೀನಿ ಅನ್ನೋ ಅಷ್ಟೊಂದು ನೋವು ಅನುಭವಿಸಿರುತ್ತೆ. ಆಮೇಲೆ ಅದು ಒಂದು ಕತ್ತಿ ರೂಪಕ್ಕೆ ಬರುತ್ತೆ ರೀ. ಕತ್ತಿ ರೂಪಕ್ಕೆ ಬಂದಮೇಲೆ ಆಮೇಲೆ ಬೆಂಕಿ ಬಂದು ಹೇಳುತ್ತಾ ಕೆಬ್ಬಣಕ್ಕೆ, ನಾನು ನಿನಗೆ ಸಾಯಿಸ್ಬೇಕು ಅಂತ ಮಾತ್ರ ನಾನು ನಿನ್ನನ್ನು ಸುಡಲಿಲ್ಲ. ಸೊ ನಿನ್ನಲ್ಲಿರೋ ಅಹಂಕಾರನ ಸುಟ್ಟಿದ್ದು ನಾನು, ಅದಕ್ಕಾಗಿ ನೀನೊಂದು ಇವಾಗ ಸುತ್ತಿಗೆ ಹೊಡಿಲಿಲ್ಲ ಅಂದ್ರೆ, ಒಂದ್ ವೇಳೆ ನಾನು ಸುಡಲಿಲ್ಲ ಅಂದ್ರೆ ನೀನು ಹಂಗೆ ಕೆಬ್ಬಣಾಗೆ ಉಳಿತಿರ್ತಿದ್ದಿ, ಮತ್ತೆ ಜಂಗತ್ತು ಹೋಗ್ತಿದ್ದಿ, ಅಂದ್ರೆ ತುಕ್ಕಿಳಿದು ಹೋಗ್ತಿದ್ದಿ. ಸೊ ಇವಾಗ ಒಂದು ಆಯುಧ ತರ ತಯಾರಾಗಿದೆಯಾ ಅಂದ್ರೆ, ಇದು ಇಂಟರ್ನಲ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿರೋ ನಮ್ಮ ಅಹಂಕಾರನ ದುರಹಂಕಾರನ ಸುಡ್ಲಿಲ್ಲ ಅಂತಂದ್ರೆ, ನಮ್ಮ ಜೀವನದಲ್ಲಿ ಉಳಿಪೆಟ್ಟು ಬೀಳಲಿಲ್ಲಪ್ಪ ಅಂತಂದ್ರೆ ನಾವೊಂದು ಒಳ್ಳೆ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ರಿ. ನಾನು ಸಾಚ ಅಂತ ಇದು ಹೇಳ್ತಿಲ್ಲ ಈ ಮಾತನ್ನ, ಆ ಸ್ಟೋರಿಗಳನ್ನ ನಾನು ಹೇಳ್ಕೋಬೇಕನ್ಸುತ್ತಾ ಹೇಳ್ತೀನಿ. ಸಾರಿ ರೀ ತಪ್ಪಿದ್ರೆ.